ಮಹಿಳೆಯನ್ನ ಬಲಿ ಪಡೆದ ಒಂಟಿ ಸಲಗ. ಕಾಫಿ ನಾಡಿನಲ್ಲಿ ಮರಿಯಾನೆಗಳ ಜೊತೆ ಹಿಂಡಾನೆಗಳ ದರ್ಬಾರ್. ಬೆಂಗಳೂರಿನಲ್ಲಿ 10 ತಿಂಗಳ ನಾಯಿ ಮರಿಯನ್ನ ಕದ್ದೊಯ್ದ ಕಿರಾತಕರು. ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ. ಮತ್ತೆ ನಾಡದ್ರೋಹಿ ಎಂಇಎಸ್ ಖ್ಯಾತೆ ತೆಗೆದಿದೆ. ಬೆಳಗಾವಿಯ ಹುತಾತ್ಮ ಚೌಕ್ನಲ್ಲಿವತ್ತು ಎಂಇಎಸ್ ಹುತಾತ್ಮ ದಿನಾಚರಣೆ ಆಚರಿಸಿತು. ನಾಡ ವಿರೋಧಿ ಘೋಷಣೆ ಕೂಗಿ ಉದ್ದಟತನ ಮೆರೆದ್ರು. ಬೆಳಗಾವಿ, ಕಾರವಾರ, ನಿಪ್ಪಾಣಿ, ಬಾಲ್ಕಿ ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತ ಘೋಷಣೆ ಕೂಗಿದ್ರು. ಈ ವೇಳೆ ಕನ್ನಡ ಸಂಘಟನೆಗಳ ಕನ್ನಡ ನಾಮಫಲಕ ಅಭಿಯಾನ ಪ್ರಸ್ತಾಪಿಸಿ ಎಂಇಎಸ್ ಮುಖಂಡ ಪ್ರಚೋದನಕಾರಿ ಹೇಳಿಕೆ ಕೊಟ್ಟರು. ಕನ್ನಡ ಫಲಕ ಸಲುವಾಗಿ ಕೆಲ ಸಂಘಟನೆಗಳು ನಮ್ಮ ವಿರುದ್ಧ ಅಭಿಯಾನ ಮಾಡ್ತಾ ಇವೆ. ಮರಾಠಿ ಭಾಷೆ ಅಳಿಸೋದನ್ನ ನಾವು ಯಾವತ್ತಿಗೂ ಸಹಿಸಲ್ಲ, ಸಾಧ್ಯನೂ ಇಲ್ಲ. ಪೊಲೀಸರ ರಕ್ಷಣೆ ಇಲ್ಲದಿದ್ರೆ ಅವರಿಗೆ ಈ ಧೈರ್ಯವೇ ಬರಲ್ಲ. ಎಲ್ಲರೂ ಶಾಂತತೆಯಿಂದ ತನುಮನ ಧನದಿಂದ ಎಂಇಎಸ್ ಬೆಂಬಲಿಸಬೇಕು ಅಂತ ಹೇಳಿಕೆ ಕೊಟ್ಟಿದೆ. ಬಿಬಿಎಂಪಿಯ ಮತ್ತೊಂದು ಎಡವಟ್ಟು ಬಟಾಬಯಲಾಗಿದೆ. ಇದಕ್ಕೆ ಬೆಂಗಳೂರಿನ ಶ್ರೀನಗರದಲ್ಲಿ ನಡೀತಾ ಇರುವ ಕಾಮಗಾರಿಯೇ ಸಾಕ್ಷಿ. ವಾರ್ಡ್ ನಂಬರ್ 156ರ ಶ್ರೀನಗರದ 4ನೇ ಮುಖ್ಯ ರಸ್ತೆಯಲ್ಲಿ ರಾಜಕಾಲುವೆಯ ಕಾಮಗಾರಿಯನ್ನ ಮಾಡಲಾಗ್ತಾ ಇದೆ. ಆದರೆ ರಾಜಕಾಲುವೆಯಲ್ಲಿ ನೀರು ಹರಿತಾ ಇದ್ದು ಹರಿಯುವ ನೀರಿನ ಮೇಲೆಯೇ ಕಾಂಕ್ರೀಟ್ ಅನ್ನ ಹಾಕ್ತಿದ್ದಾರೆ. ಇನ್ನು ಹರಿಯುವ ನೀರಿನ ಮೇಲೆ ಕಾಂಕ್ರೀಟ್ ಹಾಕಿದ ಮೇಲೆ ಸಿಮೆಂಟ್ ಇಲ್ಲವೇ ಇಲ್ಲ, ಬರೀ ಜಲ್ಲಿಯೇ ಇದೆ. ಹರಿಯುವ ನೀರನ್ನ ಸ್ಟಾಪ್ ಮಾಡೋದಕ್ಕಾಗಲ್ಲ. ಆದ್ರೆ ನೀರನ್ನ ಒಂದು ಕಡೆಗೆ ಹರಿಯುವಂತೆ ಮಾಡಿ ಮತ್ತೊಂದು ಕಡೆಗೆ ಕಾಂಕ್ರೀಟ್ ಹಾಕಬೇಕು. ಆದ್ರೆ ಇಲ್ಲಿ ಮಾಡ್ತಾ ಇರೋದೇ ಬೇರೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದಂತಹ ಕಾಮಗಾರಿ ನೀರಿನಲ್ಲಿ ಕೊಚ್ಚಿ ಹೋಗಿದೆ. ರಾಜ್ಯದ ಹಲವು ಕಡೆ ಕಾಡು ಪ್ರಾಣಿಗಳ ದರ್ಬಾರ್ ಜೋರಾಗಿದೆ. ದ್ವಿಚಕ್ರ ವಾಹನದಲ್ಲಿ ಹೋಗ್ತಾ ಇದ್ದ ಮಹಿಳೆಯನ್ನ ಒಂಟಿ ಸಲಗ ಬಲಿ ಪಡೆದಿರೋ ಘಟನೆ ಹೊಸೂರು ಸಮೀಪದ ಹನುಮಂತಪುರ ಬಳಿಯಾಗಿದೆ. 27 ವರ್ಷದ ಮಮತಾ ಮೃತ ದುರ್ದೈವಿ. ಮತ್ತೋರ್ವ ಯುವಕ ಪ್ರಾಣಾಪಾಯದಿಂದ ಎಸ್ಕೇಪ್ ಆಗಿದ್ದಾನೆ. ಮಹಿಳೆ ಸಾವನ್ನಿಂದ ರೊಚ್ಚಿಗೆದ್ದ ಗ್ರಾಮಸ್ಥರು ಉದ್ದನಪಲ್ಲಿ ಕೆಲಮಂಗಲ ಮುಖ್ಯ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಸ್ಥಳಕ್ಕೆ ಅರಣ್ಯ ಇಲಾಖೆ ಮತ್ತು ಪೊಲೀಸರು ಭೇಟಿ ಕೊಟ್ಟು ಗ್ರಾಮಸ್ಥರ ಮನವೊಲಿಸಿದ್ದಾರೆ. ಅತ್ತ ಚಿಕ್ಕಮಗಳೂರಿನ ತರೀಕೆರೆಯಲ್ಲಿನ ಕಾಡಾನೆಗಳ ಹಿಂಡು ಹೊಲ, ಗದ್ದೆ, ತೋಟಗಳಿಗೆ ನುಗ್ಗಿ ದಾಂಧಲೆ ನಡೆಸಿವೆ. ಬೋರ್ಗಳನ್ನ ಮುರಿದು ಹಾಕಿವೆ. ಮರಿಗಳ ಸಮೇತ ಇರೋದ್ರಿಂದ ಕಾಡಾನೆಗಳು ಜನರನ್ನ ಅಟ್ಟಾಡಿಸ್ಕೊಂಡು ಹೋಗ್ತಾ ಇದೆಯಂತೆ. ಸ್ಥಳಕ್ಕೆ ಬಾರದ ಅರಣ್ಯಾಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಂಡ್ಯದಲ್ಲಿ ಹುಲಿಯ ಆತಂಕ ಹೆಚ್ಚಾಗಿದೆ. ಮೊನ್ನೆಯಷ್ಟೇ ಶ್ರೀರಂಗಪಟ್ಟಣ ತಾಲೂಕಿನ ಮಹಾದೇವಪುರದಲ್ಲಿ ಹುಲಿ ಪ್ರತ್ಯಕ್ಷ ಆಗಿ ಜನರಲ್ಲಿ ಭೀತಿ ಉಂಟು ಮಾಡಿತು. ಸದ್ಯ ಹುಲಿಯ ಹೆಜ್ಜೆ ಗುರುತುಗಳನ್ನು ಆಧರಿಸಿ ಸೆರೆ ಹಿಡಿಯೋಕೆ ಅರಣ್ಯಾಧಿಕಾರಿಗಳು ಮುಂದಾಗಿದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ಕಳ್ಳತನದ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಕೈಗೆ ಸಿಕ್ಕಿದ್ದನ್ನ ಖದೀಮರು ಕದ್ದೊಯ್ತಾ ಇದ್ದಾರೆ. ಗಿರಿನಗರದಲ್ಲಿ ನಾಯಿ ಮರಿಯನ್ನ ಕದ್ದೊಯ್ದಿರುವಂತಹ ಘಟನೆ ನಡೆದಿದೆ. ಸುಮತಿ ಎಂಬುವರು ಸಾಕಿದಂತಹ 10 ತಿಂಗಳ ಡೈಸಿ ಎಂಬ ಹೆಸರಿನ ನಾಯಿ ಮರಿ ಕಳ್ಳತನವಾಗಿದೆ. ಮನೆಯ ಮುಂದೆ ಆಟವಾಡ್ತಾ ಇದ್ದಂತಹ ವೇಳೆ ಬೈಕ್ನಲ್ಲಿ ಬಂದವರಿಂದ ಕೃತ್ಯ ಎಸಗಲಾಗಿದೆ. ಸದ್ಯ ನಾಯಿ ಮರಿ ಕಳ್ಳತನವಾಗಿರುವ ಬಗ್ಗೆ ಗಿರಿನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ.